ಟಿ.ಜೆ. ಅವರನ್ನ ನೇರವಾಗಿ ಅವರು ಗುರಿಯಾಗಿಸ್ಕೊಂಡು ಮಾಡಿದ್ದಾರೆ ಅಂತಂದ್ರು. ಈ ದೇಶದ ಸಂವಿಧಾನವನ್ನು ಗುರಿಯಾಗಿಸ್ಕೊಂಡು ಮಾಡಿದ್ದಾರೆ ಮತ್ತು ಈ ದೇಶದ ದಲಿತ ಸಮುದಾಯವನ್ನು ಗುರಿಯಾಗಿಟ್ಕೊಂಡು ಮಾಡಿದ್ದಾರೆ. ಈ ದೇಶದ ಎಲ್ಲ ತಳು ಸಮುದಾಯವನ್ನು ಗುರಿಯಾಗಿಸಿಕೊಂಡು ಅವರಿಗೆ ಸಹಿಸಿಕೊಳ್ಳಿಕ್ಕೆ ಆಗುವುದಿಲ್ಲ ಅನ್ನೋದು ಸೂಚನೆ ಮಾಡಿದ್ದಾರೆ. ಈ ದೇಶದ ಆಡಳಿತ ಮಾಡ್ತಕ್ಕಂಥ ಕೇಂದ್ರ ಸರ್ಕಾರ ಏನಿದೆಯಲ್ಲ ಅದು ಈ ಹೊಣೆಯನ್ನು ಹೊತ್ತುಕೊಳ್ಳಬೇಕು. ಮುಖ್ಯವಾಗಿ ಈ ಕೃತ್ಯವನ್ನು ಎಸಗಿದಂಥವನ ಹಿಂದೆ RSS ಅನ್ನೋದು ಇದೆ. ಈ RSS ಅನ್ನುವಂಥ ದೇಶದ್ರೋಹಿ ಸಂಘಟನೆಯಿಂದ ಈ ದೇಶದ ಅಶಾಂತವಾದ ವಾತಾವರಣವನ್ನು ಉಂಟಾಗಲಿಕ್ಕತ್ತಿದೆ ಮತ್ತು ಅದು ಇನ್ನೂ ಕೂಡ ಹೆಚ್ಚಾಗ್ತದೆ ಅನ್ನೋದಕ್ಕೆ ಈ ಒಂದು ಉದಾಹರಣೆ. ಅದು 100 ವರ್ಷ ಆಗಿರುವಂಥ ಸಂದರ್ಭದೊಳಗಡೆ ಇಂಥ ಕೃತ್ಯ ನಡೆಯೋದಕ್ಕೆ ಅದರ ಪ್ರಚೋದನೆಯೇ ಮುಖ್ಯ ಕಾರಣ ಆಗಿದೆ ಅನ್ನೋದನ್ನು ಗಮನಿಸ್ಕೊಳ್ಬೇಕು. ಆ ಹಿನ್ನೆಲೆ ಒಳಗಡೆ ಈ ಕಿಶೋರ್ ಮೇಲೆ ಕ್ರಮ ಕೈಗೊಳ್ಳಲಾರ್ದೇ ಅದರ ಹಿಂದಿರ್ತಕ್ಕಂಥ RSSನ ಧೋರಣೆ ಗಮನವನ್ನು ಗಮನದಲ್ಲಿಟ್ಕೊಂಡು RSS ಮೇಲೂ ಕೂಡ ಕ್ರಮ ವಹಿಸ್ಕೊಳ್ಬೇಕು. ಈ ದೇಶದ ಪ್ರಧಾನಿ ಕೂಡ ಈ ಘಟನೆ ಹೊಣೆಯನ್ನು ಹೊರಬೇಕು. ಕೇಂದ್ರ ಸರ್ಕಾರ ಈ ಘಟನೆ ಹೊಣೆಯನ್ನು ಹೊರಬೇಕು. ಆ ಮೂಲಕವಾಗಿ ಈ ಕೃತ್ಯ ಎಸಗಿದ್ದವನ ಮೇಲೆ ದೇಶದಿಂದ ಗಡಿಪಾರು ಮಾಡ್ತಕ್ಕಂಥ ಕೆಲಸಗಳು ಮಾಡಬೇಕು ಅಂಥೇಳಿ ನಾವೆಲ್ಲರೂ ಕೂಡ ಇವತ್ತು ಒತ್ತಾಯಿಸ್ತಾ ಇದ್ದೇವೆ. ಗದಗಿನೊಳಗಡೆ ಇವತ್ತೆಲ್ಲ ಪ್ರಗತಿಪರ ಸಂಘಟನೆಗಳು, ದಲಿತ ಸಂಘಟನೆಗಳು, ಎಲ್ಲ ಪ್ರಗತಿಪರ ಮನಸ್ಸುಗಳು ಸೇರಿಕೊಂಡು ಈ ಕೃತ್ಯ ಎಸಗಿರ್ತಕ್ಕಂಥ ವಿರುದ್ಧ ಒಂದು ಪ್ರತಿಭಟನೆಯನ್ನು ನಾವು ಹಮ್ಮಿಕೊಂಡಿದ್ದೀವಿ. ಮುಖ್ಯವಾಗಿ ಪ್ರತಿಭಟನೆ ಏನಿದೆಯಲ್ಲ ಇಂಥ ದೌರ್ಜನ್ಯದ ವಿರುದ್ಧ ನಡೀತಕ್ಕಂಥ ಸ್ವಾತಂತ್ರ್ಯದ ಕಹಳೆಯನ್ನು ಊದತಕ್ಕಂಥ ಒಂದು ಚಳುವಳಿಯ ಭಾಗವಾಗಿ ಇದು ನಡೀತಾ ಇದೆ. ಆ ಘಟನೆ ಎಸಗಿರ್ತಕ್ಕಂಥ ವ್ಯಕ್ತಿಯನ್ನು ದೇಶದಿಂದ ಗಡಿಪಾರು ಮಾಡಬೇಕು ಅನ್ನುವಂಥದ್ದು, ಅವನ ಆಸ್ತಿಯನ್ನು ಮುಟ್ಟುಗೋಲು ಹಾಕುವಂಥದ್ದು ಮತ್ತು ಅವನ ಸನ್ನದನ್ನು ಕ್ಯಾನ್ಸಲ್ ಮಾಡ್ತಕ್ಕಂಥ ಕೆಲಸಗಳನ್ನು ಕೂಡ ಮಾಡಬೇಕಂತ ಒತ್ತಾಯ ಮಾಡಿ ಇವತ್ತೆಲ್ಲರೂ ಕೂಡ ಸೇರಿಕೊಂಡು ಎಲ್ಲ ಸಂಘಟನೆಗಳು ಸೇರಿಕೊಂಡು ಇವತ್ತು ಈ ಪ್ರತಿಭಟನೆಯನ್ನು ಮಾಡ್ತಾ ಇದ್ದೀವಿ. ಸಂವಿಧಾನ ವಿರೋಧಿ ರಾಕೇಶ್ ವಕೀಲರಿಗೆ ದೇಶದಿಂದ ಗಡಿಪಾರು ಮಾಡಲೇಬೇಕು, ಪಟ್ಟ ಏರಲೇಬೇಕು, ಬೇಕೇ ಬೇಕು. ಅಯ್ಯಯ್ಯೋ ಅಯ್ಯಯ್ಯೋ ರಕ್ತವನ್ನು ಚೆಲ್ಲುತ್ತೇವೆ, ಬೇಕೇ ಬೇಕು, ಬೇಕೇ ಬೇಕು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ವಿರೋಧಿ ರಾಕೇಶ್ ಕಿಶೋರ್ಗೆ ಹೇಳದಿಕ್ಕಾರ, ಕಿಶೋರ್ಗೆ ಹೇಳದಿಕ್ಕಾರ, ಸನಾತನವಾದಿ ರಾಕೇಶ್ ಕಿಶೋರ್ಗೆ ಹೇಳದಿಕ್ಕಾರ. RSS ಹಟಾವೋ, RSS ಹಟಾವೋ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಇವತ್ತು 2026 ಒಳಗೆ ಕೂಡ ಹಾಗೆ ಇರಬೇಕು ಅಂತ ಬಯಸ್ತವೆ. ಅವು 1947 ಒಳಗಡೆ RSS ಕಾರ್ಯಕರ್ತರಿಗೆ, RSS ಕಾರ್ಯಕರ್ತರಿಗೆ ಬೇಕೇ ಬೇಕು, ನಿಲ್ಲದು ಹೋರಾಟ ನಿಲ್ಲದು, ರಕ್ತವನ್ನು ಚೆಲ್ಲುತ್ತೇವೆ, ಮೆಟ್ಟುತ್ತೇವೆ, ಕೋಮುವಾದವ ಮೆಟ್ಟುತ್ತೇವೆ. ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಅಂಬೇಡ್ಕರ್ ಬುದ್ಧ ಬಸವ ಅಂಬೇಡ್ಕರ್. ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಾಧೀಶರಾಗಿರ್ತಕ್ಕಂಥ ಗವಾಯಿ ಅವರಿಗೆ ನಮ್ಮ ದೇಶಕ್ಕೆ ಸ್ವತಂತ್ರ ಬಂದು 76 ವರ್ಷ ಆದರೂ ಕೂಡ ಇವತ್ತು ಮನುವಾದಿಗಳು ಮತ್ತು ಸನಾತನವಾದಿಗಳು ಸಂವಿಧಾನವನ್ನು ಒಪ್ಪದೇ ಇರತಕ್ಕಂಥ ಸಂಗತಿ ಯಾವುದೇ ಇತ್ತಂದರೆ ಅಲ್ಲಿ ರಾಕೇಶ್ ಕಿಶೋರ್ ಮುಖಾಂತರ ಗೊತ್ತಾಗ್ತದೆ. ಈ ದೇಶದ ಸುಪ್ರೀಂ ಕೋರ್ಟಿನ ಮುಖ್ಯ ನ್ಯಾಯಮೂರ್ತಿಯವರಿಗೆ ಕೋರ್ಟ್ ಹಾಲ್ನಲ್ಲೇ ಒಂದು ಶೂವನ್ನು ಎಸಿತಾನಂತೇಳಿದರೆ ಅವನ ಸನಾತನ ಮನಸ್ಥಿತಿ, ಅವನ ಮನುವಾದ ಮನಸ್ಥಿತಿ ಮತ್ತು ಸಂವಿಧಾನದ ವಿರೋಧದ ಮನಸ್ಥಿತಿ ಎದ್ದು ಕಾಣ್ತತೆ. ಬರೀ ರಾಕೇಶ್ ಕಿಶೋರ್ ಅನ್ನುವಂಥ ಒಬ್ಬ ವ್ಯಕ್ತಿ ಕಾಣ್ತಾನೆ ಹೊರತು ಅದರಿಂದ ಇಡೀ ಸನಾತನವಾದ, ಇಡೀ RSS ವಾದ, ಇಡೀ ಮನುವಾದ ಅವನ ಹಿಂದೆ ಕೂಡಿದೆ. ತಕ್ಷಣ ಕೇಂದ್ರ ಸರ್ಕಾರ, ತಕ್ಷಣ ರಾಷ್ಟ್ರಪತಿಗಳು ಮಧ್ಯಸ್ಥಿಕೆ ವಹಿಸಿ ಆ ರಾಕೇಶ್ ಕಿಶೋರ್ ವಕೀಲನ್ನ ದೇಶದ್ರೋಹ ಪಟ್ಟ ಕಟ್ಟಬೇಕು. ಕೂಡಲೇ ಅವನ್ನ ರಾಷ್ಟ್ರ ಗಡಿಯಿಂದ ಅವ್ರನ್ನ ಗಡಿಪಾರು ಮಾಡಬೇಕು ಅಂತೇಳಿ ಈ ಮೂಲಕ ಗದಗ ದಲಿತ ಸಂಘಟನೆ ಒಕ್ಕೂಟದಿಂದ ನಾವು ಒತ್ತಾಯ ಮಾಡ್ತೇವೆ. ಇವತ್ತು ನಾವು ಗದಗದಲ್ಲಿ ಎಲ್ಲ ದಲಿತ ಸಂಘಟನೆ ಮತ್ತು ಪ್ರಗತಿಪರ ಸಂಘಟನೆಯರೆಲ್ಲರೂ ಸೇರಿ ಆ ರಾಕೇಶ್ ಕಿಶೋರ್ನ ವಿರುದ್ಧ ಘೋಷಣೆಯನ್ನು ಕೂಗ್ತಾ, ಕೇಂದ್ರ ಸರ್ಕಾರದ ಘೋಷಣೆ ಕೂಗ್ತಾ, ಏನು RSS ನೀತಿ,
ಏನು ಮನುವಾದದ ನೀತಿ, ಸನಾತನವಾದ ನೀತಿಯನ್ನು ಖಂಡಿಸಿ ಇವತ್ತು ರಾಕೇಶ್ ಖರೆ ಅವರನ್ನು ಕೂಡಲೇ ದೇಶದಿಂದ ಗಡೀಪಾರು ಮಾಡಬೇಕು ಅಂತೇಳಿ ಇವತ್ತು ನಾವು ಗದಗಿನಲ್ಲಿ ಪ್ರತಿಭಟನೆ ಮಾಡಿದ್ದೀವಿ. ಕೂಡಲೇ ಕೇಂದ್ರ ಸರ್ಕಾರ ಇದನ್ನು ಪರಿಗಣಿಸಿ ಆ ರಾಕೇಶ್ ಕಿಶೋರನಿಗೆ ದೇಶದ್ರೋಹಿ ಪಟ್ಟ ಕಟ್ಟಿ ಅವನನ್ನು ಗಡೀಪಾರು ಮಾಡಬೇಕು ಅಂತೇಳಿ ನಾವು ಒತ್ತಾಯಿಸ್ತೇವೆ. ಯಾವ ರೀತಿ ಕಾಮೆಂಟ್ ಮಾಡಿದಾರೆ ಅಂದ್ರೆ ಚಪ್ಪಲಿನ ಸೇವೆ ಸರಿ ಇತ್ತು ಅನ್ನೋದ್ರ ಬಗ್ಗೆ ಮಾತಾಡ್ತಾರೆ. ಇಷ್ಟು ಪೂರ್ವವಾಗಿರ್ತಕ್ಕಂಥ ಎಷ್ಟೇ ಎತ್ತರಕ್ಕೆ ಹೋದ್ರೂ ಕೂಡ ಜಾತಿ ವ್ಯವಸ್ಥೆ ಬಹಳ ದೊಡ್ಡ ಮಟ್ಟದಲ್ಲಿ ನಮ್ಮ ಕೆಳಗಡೆ ಇರಬೇಕು ಅಂತೇಳಿ ಆ ಥರದ ಮನಸ್ಥಿತಿ ಗಳಿಸಿರ್ತಕ್ಕಂಥ ಸಾಹಿತಿಗಳಾಗಿರ್ತಕ್ಕಂಥ ನಮ್ಮ ಬಸವರಾಜ ಚುಳಿಬಾವಿ ಅವರು ಜೊತೆಗೆ ನಾವ್ಯಾರೂ ಕೂಡ ಇಂಥ ಘಟನೆ ನೋಡಿ ಸುಮ್ಮನೆ ಇರುವುದಿಲ್ಲ. ನಾವೆಲ್ಲರೂ ಕೂಡ ಉಗ್ರವಾಗಿ ಪ್ರತಿಭಟನೆಯನ್ನು ಮಾಡ್ತೇವೆ ಅಂತ ಹೇಳಿ ಒಡೆದ ಮನಸ್ಸುಗಳ ಕಂದ ಕನಸುಗಳ ಕಟ್ಟೆ ಕಟ್ಟುತ್ತೇವ ನಾವು ಕನಸ ಕಟ್ಟುತ್ತೇವ ನಾವು ಮನಸ ಕಟ್ಟುತ್ತೇವ ಗೋಳಿಲ್ಲದ ಗುಂಡಿಲ್ಲದ ನಾಡ ಕಟ್ಟುತ್ತೇವ ಕೋಟಿ ಕನಸಿನ ಹಾಡ ಬರೆಯುತ್ತೇವ ಹಾಡ ಬರೆಯುತ್ತೇವ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರಿಗೆ, ಸಂವಿಧಾನ ವಿರೋಧಿ ರಾಕೇಶ್ ವಕೀಲರಿಗೆ, ಸಂವಿಧಾನ ವಿರೋಧಿ ರಾಕೇಶ್ ಗಡೀಪಾರು ಮಾಡಲೇಬೇಕು, ದೇಶದಿಂದ ಗಡೀಪಾರು ಮಾಡಲೇಬೇಕು, ಪಟ್ಟ ಏರಲೇಬೇಕು, ಬೇಕೇ ಬೇಕು, ಕೆರಕಬೇಡಿ 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 ಅಯ್ಯಯ್ಯೋ ಅಯ್ಯಯ್ಯೋ ರಕ್ತವನ್ನು ಚೆಲ್ಲುತ್ತೇವೆ, ರಕ್ತವನ್ನು ಚೆಲ್ಲುತ್ತೇವೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಸಂವಿಧಾನ ವಿರೋಧಿ ರಾಕೇಶ್ ಕಿಶೋರ್ಗೆ ಹೇಳದಿಕ್ಕಾರ, ಸಂವಿಧಾನ ವಿರೋಧಿ ರಾಕೇಶ್ ಕಿಶೋರ್ಗೆ ಹೇಳದಿಕ್ಕಾರ, ಮನುವಾದಿ ರಾಕೇಶ್ ಕಿಶೋರ್ಗೆ ಹೇಳದಿಕ್ಕಾರ, ಆರ್ಎಸ್ಎಸ್ ಹಟಾವೋ, ಆರ್ಎಸ್ಎಸ್ ಹಟಾವೋ, ಆರ್ಎಸ್ಎಸ್ ಹಟಾವೋ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ, ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರಿಗೆ. ಹೆಚ್ಚಿನ ವಿಡಿಯೋಗಳಿಗೆ ಪ್ರತಿಧ್ವನಿ ಯೂಟ್ಯೂಬ್ ಚಾನೆಲ್ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಕ್ಲಿಕ್ ಮಾಡಿ.